ಸರ್ಕಾರಿ ಶಾಲೆಯ ಕಟ್ಟಡಕ್ಕೆ ಬೇಕಾಗಿದೆ ಸರ್ಕಾರದ ಕಾಯಕಲ್ಪ. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಬಿಸನಾಳು ಗ್ರಾಮದ ಹೊರವಲಯದ ಮೂಡಲಗಿ ತೋಟದ ಶಾಲೆಯ ಕಟ್ಟಡದ ಮೇಲ್ಛಾವಣಿ ಕುಸಿದು ಬೀಳ್ತಾ ಇದ್ದು, ದಿನನಿತ್ಯ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಶಾಲೆ ಕಲಿಯುವ ಸ್ಥಿತಿ ಉಂಟಾಗಿದೆ. ಸೋಮಯ್ಯ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಅಂಟಿಕೊಂಡಿರುವ ಗ್ರಾಮ ಇದಾಗಿದ್ದು, ಈ ಗ್ರಾಮದಲ್ಲಿ ಅತಿ ಕಡು ಬಡತನದಿಂದ ಕೂಡಿದ ಜನ ವಾಸ ಮಾಡ್ತಾ ಇದ್ದಾರೆ. ಇನ್ನು ಈ ಶಾಲೆಯಲ್ಲಿ 32ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದು, ಶಾಲೆಗೆ ಬರಲು ಸರಿಯಾದ ರಸ್ತೆ ಕೂಡ ಇಲ್ಲದಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಮಕ್ಕಳಿಗೆ ಸರಿಯಾದ ರಸ್ತೆ ಸಂಪರ್ಕ, ಸುಸಜ್ಜಿತ ಶಾಲಾ ಕೊಠಡಿಗಳ ವ್ಯವಸ್ಥೆ ಕಲ್ಪಿಸ್ತಾರಾ? ಕಾದು ನೋಡಬೇಕಾಗಿದೆ. ಐತಲ್ರಿ ಆಗ್ಬಿದ್ದೈತ್ರಿ ಅದು. ಆಮೇಲೆ ಸರ್ ಪಂಚಾಯತಿಗಳು ಎಲ್ಲ ಕೊಟ್ಟಾರೆ ರಿಪೋರ್ಟ್, ಅಪ್ರೂವಲ್ ಆದ್ಮೇಲೆ ಬಂದ್ ಮಾಡ್ತಾನೆ ಅಂತ ಹೇಳಿ ಅಂತಾರೆ. ಎಲ್ಲ ಬಂದು ಎಷ್ಟು ದಿನ ಆಯ್ತು ರೀ ಬಿದ್ದದು? ಬಿದ್ದು ಅಕ್ಟೋಬರ್ ರಜೆ ಒಳಗ್ರಿ. ಅಕ್ಟೋಬರ್ ರಜೆ ಒಳಗೆ ಬಿದ್ದಿದ್ರಿ?